ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷ ವಿಷಯ ಏನಪ್ಪ ಅಂತಂದರೆ ಸಂಕಷ್ಟಾರ್ಥ ಚತುರ್ಥಿ ವಿಧಾನವನ್ನು ಹೇಗೆ ಮಾಡುವುದು ಎಂದು. ಹಾಗೆ ಈ ಬಾರಿ ಬಂದಿರುವುದು ಶುಕ್ರವಾರದಂದು ಸಂಕಷ್ಟಾರ ಚತುರ್ಥಿ ಬಂದಿರುವುದು ಬಹಳ ವಿಶೇಷ. ವರ್ಷದಲ್ಲಿ ಒಂದೆರಡು ಬಾರಿ ಅಷ್ಟೇ, ಮಂಗಳವಾರ ಶುಕ್ರವಾರ ಈ ಎರಡೂ ದಿನ ಬರುವ ಸಂಕಷ್ಟಾರ ಚತುರ್ಥಿ ಬಹಳ ಮಹತ್ವವನ್ನು ಕೊಡುತ್ತದೆ. ಹಾಗೆ ಇಡೀ ತಿಂಗಳು ಪೂರ್ತಿ ವರ್ಷದಲ್ಲಿ ಒಂದೊಂದು ತಿಂಗಳಿಗೂ ಒಂದೊಂದು ಸರಿ ಬರುವ ಸಂಕಷ್ಟಾರ ಚತುರ್ಥಿಯನ್ನು ಆಚರಿಸಲಾಗದವರು, ಅಂದರೆ ಉಪವಾಸ ಇಟ್ಕೊಂಡು ಆಚರಿಸೋಕ್ಕಾಗದೇ ಇದ್ದವರು ಮಂಗಳವಾರ ಶುಕ್ರವಾರ ಬರುವ ಸಂಕಷ್ಟಾರ ಚತುರ್ಥಿಯನ್ನು ಆಚರಿಸಿದರೆ ಒಳ್ಳೆಯದು. ಹಾಗೆ ಈ ಸಂಕಷ್ಟಾರ ಚತುರ್ಥಿ ಇದೇ ಶುಕ್ರವಾರ ಮಾರ್ಚ್ 6ರಂದು 2026ರಂದು ನಮಗೆ ಬಂದಿರುವುದು. ಇದು ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ. ಬಾಲ್ಗುಣ ಮಾಸ ಕೃಷ್ಣ ಪಕ್ಷ ಚತುರ್ಥಿ ತಿಥಿಯು 6/3/2026 ಶುಕ್ರವಾರ ಸಾಯಂಕಾಲ 5 ಗಂಟೆಗೆ 54 ನಿಮಿಷಕ್ಕೆ ಪ್ರಾರಂಭವಾಗಿರುವುದು. ಹಾಗೆ ಶನಿವಾರ 7ನೇ ತಾರೀಕು 3ನೇ ತಿಂಗಳು 2026 ಸಂಜೆ 7 ಗಂಟೆ 18 ನಿಮಿಷಕ್ಕೆ ಮುಕ್ತಾಯವಾಗುವುದು. ನಾವು ಚಂದ್ರ ಉದಯವಾಗುವ ಕಾಲವನ್ನು ಗಣನೆಗೆ ತೆಗೆದುಕೊಂಡು ಈ ಸಂಕಷ್ಟಾರ ಚತುರ್ಥಿಯನ್ನು 6ನೇ ತಾರೀಕು 3ನೇ ತಿಂಗಳು 2026 ಶುಕ್ರವಾರದಂದು ಪ್ರಾರಂಭ ಮಾಡುತ್ತೇವೆ. ಇದಕ್ಕೆ ಬಾಲಚಂದ್ರ ಸಂಕಷ್ಟಾರ ಚತುರ್ಥಿ ಎಂದು ಕರೆಯುತ್ತಾರೆ. ಮನೆಯಲ್ಲೇ ಇರುವ ಗಣೇಶನ ವಿಗ್ರಹ ಅಥವಾ ಫೋಟೋಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು. ಹಾಗೆ ಗಣೇಶನಿಗೆ ಪ್ರಿಯವಾದ ಕೆಂಪು ಹೂ ಮತ್ತು ಗರಿಕೆಯನ್ನು ಇವೆರಡನ್ನು ಗಣೇಶನಿಗೆ ಅರ್ಪಿಸಿ, ಹಾಗೆ ನಿಮಗೆ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಕೂಡ ಸ್ನಾನ ಮುಗಿಸಿ ಗಣೇಶ ದೇವನಿಗೆ ಪೂಜೆ ಸಲ್ಲಿಸಿ ಗಣೇಶನಿಗೆ ಪ್ರಸಾದವನ್ನು ಕೂಡ ಅಥವಾ ಬೆಳಗ್ಗೆ ಸಮಯದಲ್ಲಿ ಹಣ್ಣುಗಳನ್ನು ಇಟ್ಟು ನಿಮ್ಮ ಸಂಕಲ್ಪವನ್ನು ಶುರು ಮಾಡಿ, ಅಂದರೆ ಉಪವಾಸದ ಸಂಕಲ್ಪವನ್ನು ಶುರು ಮಾಡಿ ಪೂಜೆ ಮಾಡಿ ಮುಗಿಸಿ. ಹಾಗೆ ಯಾರ್ಯಾರು ನಿಮ್ಮ ಆರೋಗ್ಯ ಸ್ಥಿತಿಗೆ ಅನುಕೂಲಕ್ಕೆ ತಕ್ಕಂತೆ ನಿರ್ಜಲ ಉಪವಾಸವನ್ನು ಕೂಡ ಮಾಡಬಹುದು. ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತನ್ನೋರು ನೀವು ಫಲಾಹಾರಗಳು ಹಾಗೆ ನೀರು ಜ್ಯೂಸು ತಗೊಂಡು ಉಪವಾಸವನ್ನು ಕೂಡ ಮಾಡಬಹುದು. ನಿಮ್ಮ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ನೀವು ಉಪವಾಸವನ್ನು ಮಾಡಬಹುದು. ಹಾಗೆ ಸಂಜೆ ಅಂದರೆ 6 ಗಂಟೆಯ ನಂತರ ಗಣೇಶನಿಗೆ ಅರಿಶಿಣದಲ್ಲಿ ಗಣೇಶನನ್ನು ಮಾಡಿ ಅದಕ್ಕೆ ಕುಂಕುಮಾರ್ಚನೆ ಅಥವಾ ನಿಮ್ಮ ಹತ್ರ ಏನಾದರೂ ಗಣೇಶನ ವಿಗ್ರಹ ಇದ್ದರೆ ಗಣೇಶನ ವಿಗ್ರಹದ ಮುಂದೆ ಆ ಅರಿಶಿಣದಲ್ಲಿ ಮಾಡಿದಂತಹ ಗಣೇಶನನ್ನು ಇಟ್ಟು ಅದಕ್ಕೆ ಕುಂಕುಮವನ್ನು ಹಚ್ಚಿ ಗಣೇಶನ ವಿಗ್ರಹಕ್ಕೆ ಕುಂಕುಮಾರ್ಚನೆ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ಹಾಲಿನಲ್ಲಿ ಅಭಿಷೇಕ ನಿಮ್ಮ ಅನುಸಾರಕ್ಕೆ, ಅಂದರೆ ಅನುಕೂಲಕ್ಕೆ ತಕ್ಕಂತೆ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ. ಗಣೇಶನಿಗೆ ಬಹಳ ಪ್ರಿಯ ಕೆಂಪು ಹೂ ಗರಿಕೆಯಿಂದ ಹಾರ ಮಾಡಾಕಿ, ನಿಮಗೆ ಸಿಕ್ಕಿದರೆ ಗರಿಕೆಯಿಂದ ಹಾರ ಮಾಡಾಕಿ ಅರ್ಚನೆ ಮಾಡಿ ಕುಂಕುಮಾರ್ಚನೆ ಮಾಡಿ. ಹಾಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮವನ್ನು ನೀವು ಡೈಲಿ ಅಥವಾ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಹಣೆಗಿಟ್ಟು ಗಣೇಶನನ್ನು ವಿಘ್ನಗಳೆಲ್ಲ ವಿನಾಯಕ, ಅಂದರೆ ವಿಘ್ನ ವಿನಾಶ ವಿನಾಯಕ ಅಂತ ಕರೀತಾರೆ. ನಮಗೆ ಬರೋ ವಿಘ್ನಗಳೆಲ್ಲನೂ ಗಣೇಶ ತೊರೆಯಲಿ ಅಂತ ಹೇಳಿ ಆ ಕುಂಕುಮವನ್ನು ಇಟ್ಟು ಹೊರಗಡೆ ಹೋಗ್ಬೋದು. ಹಾಗೆ ಅರ್ಚನೆ ಮಾಡುವ ಹಾರ ಹಾಕಿರೋ ಗರಿಕೆಯನ್ನು ನಿಮ್ಮ ಕಬೋರ್ಡಲ್ಲೋ ಅಥವಾ ಅಂದರೆ ಮೈಲಿಗೆ ಜಾಗದಲ್ಲಿ ಇಟ್ಟುಕೊಳ್ಳಬಹುದು. ಹೀಗೆ ಮಾಡಿ ಹಾಗೆ ಗಣೇಶನಿಗೆ ಪ್ರಿಯವಾದ ಪ್ರಸಾದವನ್ನು ತಯಾರಿಸಿ ಅಂದು ಗಣೇಶನ ಮುಂದೆ ಇಡಿ. ಮೋದಕ, ಸಜ್ಜಿಗೆ, ಸಿಹಿ ಅವಲಕ್ಕಿ, ಲಡ್ಡು ಅಂದರೆ ಲಾಡು, ಇನ್ನಿತರ ನಿಮಗೆ ಗಣೇಶನಿಗೆ ಪ್ರಿಯ. ಹಾಗೆ ಕಡಲೆಕಾಳು ಉಸ್ಲಿ ಕೂಡ ಬರುತ್ತೆ. ಆದರೆ ಅವತ್ತಿನ ದಿನ ಪ್ರಸಾದಕ್ಕೆ ಯಾವತ್ತೂ ಈರುಳ್ಳಿ ಬೆಳ್ಳುಳ್ಳಿ ಯಾವುದನ್ನು ಕೂಡ ಬಳಸಬೇಡಿ. ಹಾಗೆ ಸಂಕಷ್ಟ ಚತುರ್ಥಿ ವ್ರತಕ್ಕೆ ನಿಮಗೇನಾದರೂ ಎಕ್ಕದ ಹೂ ಸಿಕ್ಕರೆ ಗಣೇಶನಿಗೆ ಅರ್ಪಿಸಿ. ಹಾಗೆ ಹಾರ ಕೂಡ ಮಾಡಿ ಹಾಕಿ. ನೀವು ಸಂಕಷ್ಟಾರ ಚತುರ್ಥಿಯಲ್ಲಿ ಸಂಕಷ್ಟಹಾರ ವ್ರತಕಥೆಯನ್ನು ಕೇಳಲೇಬೇಕು ಖಂಡಿತವಾಗಿ. ಅದು ಈಗ ಫಸ್ಟೆಲ್ಲ ಬುಕ್ ಸ್ಟೋರಲ್ಲೆಲ್ಲ ಬುಕ್ ಸಿಗ್ತವೆ, ಈಗಲೂ ಕೂಡ ಸಿಗ್ತವೆ. ಹಾಗೆ ನಿಮಗೇನಾದರೂ ನಿಮ್ಮ ಹತ್ರ ಬುಕ್ ಇಲ್ಲ ಅಂತಂದರೆ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ. ಅದನ್ನಾದರೂ ಓದಿ ನೀವು ಸಂಕಷ್ಟಾರ ಚತುರ್ಥಿ ಎಂದು ಗಣೇಶನ ಮುಂದೆ ಕೂತು ಓದಿ ಹಾಗೆ ಓಂ ಗಂ ಗಣಪತಾಯೇ ನಮಃ ಅನ್ನೋ ಮಂತ್ರನ 108 ಬಾರಿ ಹೇಳಿ ಪೂಜೆ ಸಲ್ಲಿಸಿ. ಹಾಗೆ ಆ ದಿನ ಅನ್ನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವುದನ್ನು ಊಟ ಮಾಡಬೇಡಿ.
ಪೂಜೆ ಎಲ್ಲ ಮುಗಿದ ನಂತರ ರಾತ್ರಿ 8:55ಕ್ಕೆ ಚಂದ್ರೋದಯ ಸಮಯದಲ್ಲಿ, ಅಂದರೆ ಚಂದ್ರ ಉದಯ ಆಗೋದು ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ 8:55ಕ್ಕೆ ಅಂತ ಗೂಗಲಲ್ಲಿ ತೋರಿಸ್ತಾ ಇದ್ದಾರೆ. ಆ ಚಂದ್ರೋದಯ ಉದಯವಾದ ನಂತರ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ. ಚಂದ್ರದೇವನಿಗೆ ಅರ್ಘ್ಯವನ್ನು ಹೇಗೆ ಅರ್ಪಿಸುವುದೆಂದರೆ ಹೂವು, ಅಕ್ಷತೆ, ಗಂಧದ ಕಡ್ಡಿಯಲ್ಲಿ ಪೂಜೆ ಮಾಡಿ, ಹಾಗೆ ನಿಮ್ಮ ಕೈಲಾದರೆ ತುಪ್ಪದ ದೀಪ ಕೂಡ ಹಚ್ಬೋದು. ಚಂದ್ರನಿಗೆ ಹಚ್ಚಿ ಆ ದೇವನಿಗೆ ತಾಮ್ರದ ಚೊಂಬಿನಲ್ಲಿ ಅರ್ಘ್ಯವನ್ನು ಕೊಡುವಾಗ ನಿಮ್ಮ ಕಷ್ಟಗಳನ್ನು ಚಂದ್ರದೇವನ ಹತ್ತಿರ ನಿವಾರಿಸಲು ಕೇಳಿಕೊಂಡು ಅರ್ಘ್ಯವನ್ನು ಕೊಟ್ಟು ಮನೆಗೆ ಬಂದು ದೇವರ ಮುಂದೆ ಇಟ್ಟಿದ್ದಂಥ ಪ್ರಸಾದವನ್ನು ಸೇವಿಸಿ ನಿಮ್ಮ ಉಪವಾಸವನ್ನು ಅಂದಿನ ದಿನ ಮುಕ್ತಾಯಗೊಳಿಸಬಹುದು. ಹಾಗೆ ಮುಂದಿನ ಕಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರುವೆ. ಧನ್ಯವಾದಗಳು. ಓಂ ಗಂ ಗಣಪತಾಯೇ ನಮಃ.